ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅತ್ತೆ. ಒಂದು 2 ದಿನ ಇದ್ಬಿಟ್ಟು ಬರ್ತೀನಿ. ಇಲ್ಲಿ ನನಗೂ ಬೇಜಾರಾಗೋಗ್ಬಿಟ್ಟೈತೆ. ಅಲ್ಲೋಸಿ ಕೆಲಸ ಇತ್ತು ಕಣತ್ತೆ. ಅದಕ್ಕೆ ಏನಿಯಾ ಹೋಗ್ಬಿಟ್ಟು ಹಂಗೇನಿಯಾ ಮಾತಾಡ್ಸ್ಕೊಂಡು ನಮ್ಮ ಅಪ್ಪವ್ರನ್ನ ಹಂಗೇನಿಯಾ ಬರ್ತೀನಿ. ನಮ್ಮ ಅಪ್ಪನಿಗೂ ಯಾಕೆ ಹುಷಾರಿಲ್ಲ ಅದು ಇದು ಅಂತ ಹೇಳ್ತಿತ್ತು. ನಮ್ಮ ಅಪ್ಪನೂ ಟೆನ್ಷನ್ ಆಗಿತ್ತು. ಅದಕ್ಕೇನೆ ಹೋಗಿ ನಾನು ಒಬ್ಬಳೆ ಮಗಳು, ನಾನೇ ನೋಡ್ಕೋಬೇಕು ನಮ್ಮ ಅಪ್ಪನೂ. ಇನ್ನು ಯಾರು ನೋಡ್ಕೊತಾರೆ ಹೇಳಿ? ಹಂಗೇನೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋಣ ಅಂತ ಅಂದ್ಕೊಂಡು. ಅದಕ್ಕೆ ನಿಮ್ದೇನು ಕೆಲಸ ಇಲ್ಲ ಅಂತಂದರೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳಿದ್ದು. ನಿಮ್ದೇನು ಕೆಲಸ ಇಲ್ಲ ತಾನೇ, ಮತ್ತು ಹೋಗ್ಬೋದು ತಾನೇ? ಹೋಗಿ ಬಾರಮ್ಮಿ, ಅದ್ರಾಗ ಏನಂತ ಬೇಡ ಅನ್ನಕ್ಕಾಯ್ತದ. ಹೋಗ್ಬಿಟ್ಟು ಬಾ, ಒಳ್ಳೇದಾಗಲಿ. ಪಾಪ ನಿಮ್ಮ ಅಪ್ಪನೂ ಒಬ್ಬಳೆ ಮಗಳು ನೋಡಬೇಕು ಅಂತ ಅನ್ಕೋತಾ ಇರ್ತದೆ. ಬಿಟ್ರಾಯ್ತದ. ಹೆಂಗನೂ ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬಾ ಹೋಗು. ಸರಿ ಅತ್ತೆ, ಅದನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ನೀವು ಅಲ್ ಕಡೆ ಏನೇ ಇದ್ರಲ್ಲ, ಅದಕ್ಕೆ ಕೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ನೆನೆಯ ಮತ್ತೆ ಅತ್ತೆ, ರೋಡ್ದೆಲ್ಲ ಮುಗ್ದೈತಲ್ವಾ? ಅದ್ರದ್ದೇನೋ ಪಂಚಾಯತಿನಾಗ ಮಾತಾಡ್ತೀನಿ ಅಂತ ಹೇಳ್ತಿದ್ರಲ್ಲ? ಕಣಮ್ಮಿ, ಅದೇನು ನಾವು ಗೊತ್ತಾಗಿಲ್ಲ. ಅದೊಂದು ಮುಗಿಸ್ಬಿಟ್ಟು ಹೋಗಿ ನೀನು. ಅದೇನೋ ಪಂಚಾಯತಿನಾಗ ಕರೆದವೆ, ಅದು ಏನು ಮಾತಾಡಬೇಕು ಏನು ಕತ್ತೀವಿ ನನಗೆ ಅಷ್ಟು ಗೊತ್ತಾಗಕ್ಕಿಲ್ಲ. ಏನೂ ಇಲ್ಲ, ನಿನಗೂ ಗೊತ್ತಲ್ಲ. ನಂಗೆ ಏನಾರ ಇದ್ರದ್ದೆಲ್ಲ ಗೊತ್ತಾಗಕ್ಕಿಲ್ಲ. ಚೀಟಿ ಪಾಟಿದ್ದಾವೆ ಎಲ್ಲ ಅಂತ ಹೇಳ್ಬಿಟ್ಟು ನೀನೇ ಏನೋ ಒಂದು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಹೋಗತ್ತಾಗಿ. ನನಗೆ ನಿಮಗೆ ಸನ್ಮಾನ ಮಾಡಬೇಕು ಅಂತ ಕರೀತಾನೆ ಅವನಿ. ಅಯ್ಯಪ್ಪ, ನಾನು ಇಲ್ಲ ಕಣಪ್ಪ, ನಾನೇನಂತ ಸಾಹಸ ಮಾಡಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ತೊಳ್ತಾನೇ ಇದ್ದೀನಿ. ನಾನು ಏನು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅತ್ತೆ? ಹುರ್ಕೊಳ್ಳಿ ಬಿಡತ್ತೆ, ಅದ್ರಾಗ ಏನೈತೆ? ಈಗ ಯಾರ್ಯಾರು ಹುರ್ಕೊಂತಾರಲ್ಲ ಹುರ್ಕೊಂಡು ಹೋಗ್ಬೇಕು ಅವ್ರಂತಂದ್ರೆ. ಹುರ್ಕೊಂಡ್ರೆ ಏನೇ ಸಮಾಧಾನ ಆಗೋದು ನಂಗಂತಂದ್ರೆ. ಸನ್ಮಾನ ಮಾಡಿಸ್ಕೊಳ್ಳೋದ್ರೆ ತಪ್ಪೇನೈತತೆ? ಮಾಡಿಸ್ಕೊಂಡ್ರೆ ಆಯ್ತು, ಸುಮ್ಕಿರಿ ಸನ್ಮಾನ. ಏನೊಂದು ಹಾರ ಹಾಕ್ಬಿಟ್ಟು ಬಕ್ಕೆ ಕೊಟ್ಟು ಒಂದು ಸಾಲ ಒದಿಸ್ತಾರೆ. ನಿಮ್ಗೆ ಇನ್ನೇನು ಮಾಡ್ತಾರೋ ಅವ್ರಂತನೂ. ಅಲ್ಲ ಬ್ಯಾರೆ ನೀವನ್ ಮಾಡಕ್ಕಿಲ್ಲ. ಅಲ್ಲ ಹೇಳಿದ್ದ ಅಷ್ಟೇ, ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ದು. ಸರಿ ತಗ, ಆಯ್ತು, ಹಂಗೇನೇನಿಯ ಮಾಡೋಣ. ಈ ಪ್ರೇಮಿ ಯಾಕೆ ಹೊಲದ ಗುಂಟ ಫೋನ್ ಹಿಡ್ಕೊಂಡು ಅಡ್ಡಾಡ್ತಾಳಲ್ಲ, ಅಲ್ಲ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಂದ್ರು, ಕೇಳ್ಕೊಂಬಿಟ್ಟು ಬರ್ಲಿಲ್ವ? ನಾನು ಸರಿಯಾಗಿ ಹೋಗ್ತೇವಳ್ಳೇನಿ. ಹೋಗ್ಬಿಟ್ಟು ಮುಚ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಬಿಟ್ಟು ಬರಬೇಕು. ಹಂಗೆ ಹಿಂಗೆ ಸರಿಯಾಗಿ ಕ್ಯಾಟ್ರಸ್ ಹೋಗ್ಬಿಟ್ಟಿದ್ದೀನಿ. ನಾನಂತೂ ಇವಳೇನು ಹೋಗಿ ಕೇಳ್ಕೊಂಬಿಟ್ಟು ಬರಲಿಲ್ವ ಕಣಮ್ಮಿ? ಅದೇನು ಸುಳ್ಳು ಹೇಳಿ ನನ್ನ ಹೆಸರು ಕೆಡಿಸ್ತಾರೋ ಏನೋ ಫೋನಾಗ ಇಂಪಾರ್ಟೆಂಟಾಗಿ ಮಾತಾಡ್ತಾಳಲ್ಲತ್ತೆ. ಅವಳು ಇಂಪಾರ್ಟೆಂಟ್ ಇಷ್ಟು ಬೆಂಕಿ ಯಾಕ? ಮೊದಲಲ್ಲಿ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅದ್ರಾಗ ಪ್ರಿಯನ್ ತಕ್ಕ ಹೋಗ್ಬಿಟ್ಟು ನನಗೇನು ದೊಡ್ಡ ರೋಗ ಇಲ್ಲ ಅಂತ ಹೇಳ್ಬಿಟ್ರೆ ಸಾಕು. ಬರೀ ಸುಳ್ಳು ಹೇಳೋದೇ ನೀನು ಇವಳಂತೂ. ನಮ್ಮ ಅತ್ತೆ ಕೇಳಿದ್ಲು, ನಾನು ತೋರಿಸ್ಕೊಳ್ಳಿಲ್ಲ ಅಂತ ಬೊಗಳು ಬಂದ್ರೆ ಏನಾಯ್ತದೆ? ಕರಿತೀನಿ ನೇತ್ರಿ. ನೇತ್ರಿ, ಅತ್ತೆ ಹೋಗಿದ್ದೇನೆ. ನಿನ್ನ ತವ್ರ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ನನಗೆ ಹೇಳ್ದೇನೆ. ಅದು ಅದು ಇಲ್ಲ ಅತ್ತೆ, ನಾನು ನಿಮ್ಗೆ ಏನಂತ ನಿನ್ನೆ ಹೇಳಿದ್ದು? ನಂದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಹೇಳೆ ನಿಮ್ಮ ಮನೆಯವ್ರಿಗೆ, ನಿಮ್ಮ ಅಪ್ಪಂಗೆ ಎಲ್ರಿಗೂ ಅಂತ ಹೇಳಿದ್ದೆ. ನಿಂಗೆ ಯಾವ ದೊಡ್ಡ ಮುಂದೆ ಐತಿಲ್ಲ, ಆಸ್ಪತ್ರೆ ನಡಿ ಕರ್ಕೊಂಡೋಗಿ ತೋರಿಸ್ತೀನಿ. ಇಲ್ಲ ಅಂದ್ರೆ ನೀನು ತವ್ರ ಮನೆಗೆ ಹೋಗ್ಬಿಟ್ಟು ನ್ಯಾಯವಾಗಿ ಏನು ಇಲ್ಲ ಅಂತ ಹೇಳು ಅಂತ ನಿಂಗೆ ಎಷ್ಟು ಕಿತ ಹೇಳಿದ್ದೀನಿ ನಿನಗೆ ನಾನು? 1 ಕಿತನ 2 ಕಿತನ 100 ಕಿತ ಹೇಳಿದ್ದೀನಿ ನಾನು. ಆದ್ರೂ ನೋಡುವ ಹೇಳ್ದಿದ್ದಂಗಿಲ್ಲ ಅಡ್ಡಾಡ್ಕೊಂಡಿದ್ದೀಕಲ್ಲ ನೋಡು. ನಿಮ್ಮ ಹೊತ್ತಿಗೆ ಸರಿ ಇಲ್ಲ, ಊರು ಬಜಾರಿ. ನಿಮ್ಮ ಹೊತ್ತಿಗೆ ಊರು ತುಂಬ ಹೇಳ್ಕೊಂಬಿಟ್ಟು ಬಂದವಳೆ. ಮೊದ್ಲೊಳಗೆ ಹೋಗ್ಬಿಟ್ಟು ನನಗೇನು ದೊಡ್ಡ ರೋಗ ಇಲ್ಲ, ನಾನು ಸುಮ್ಮನೆ ಹೇಳ್ದೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಹೇಳ್ಬಿಟ್ಟು ಬರಬೇಕು. ಅವಳು ಫೋನ್ ಹಾಕ್ತಾಳೆ ಅವಾಗ ನನಗೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆ ನಿನ್ನ ಗ್ರಾಚಾರ ಕೆಡ್ತದೆ ನೋಡು. ಅತ್ತೆ, ನಮ್ಮ ಹೊತ್ತಿಗೆ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳೋಕೆ ನಂಗೆ ಒಂಥರ ಬೇಜಾರಾಯ್ತದೆ ಕಣತ್ತೆ. ಅವಳು ಸರಿ ಇಲ್ಲ, ಅವಳೇ ಬಾಜಾರಿನೋ ಗಿಜಾರಿನೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನೀನು ನನ್ನ ಹೆಸ್ರು ಯಾಕೆ ಇಟ್ಕೊಂಡೆ? ನಮ್ಮ ಅತ್ತೆ ತೋರ್ಸಕ್ಕಿಲ್ಲ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಹೆಂಗೆ ಮಾತಾಡ್ತಾರೆ ಗೊತ್ತಾ ನನ್ನ ಬಗ್ಗೆ? ಊರು ಜನ ಎಲ್ಲ ಮಾತಾಡ್ತಾರೆ ನನ್ನಂತೂ. ಇವಳು ಹಿಂಗಂತೆ ಹಂಗಂತೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಜಾರಾಯ್ತದೆ ಗೊತ್ತೇನು ನನಗೆ? ಊರು ಜನ ಎಲ್ಲ ಮಾತಾಡ್ತಿದ್ರೆ ನಿನ್ಗೇನು ಗೊತ್ತಾಗ್ಬೇಕು ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು? ಸರಿ ಬಿಡಿ, ಆಯಿತು. ಹೋಗಿ ನನಗೇನು ರೋಗ ಬಂದಿಲ್ಲ, ನಮ್ಮ ಅತ್ತೇನು ಏನು ತೋರ್ಸಕ್ಕಿಲ್ಲ ಅಂತ ಏನು ಹೇಳಲಿಲ್ಲ. ನನಗೆ ಯಾವುದು ದೊಡ್ಡ ರೋಗ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋಗಿ ಹೋಗಿ. ನನ್ನ ಮಾನ ಮರ್ಯಾದೆ ಕಳಿಬೇಡ. ಈಗಲೇ ಊರಾಗ ಒಳ್ಳೆ ಮರ್ಯಾದೆ ಉಳಿಸ್ಕೊಂಡಿವ್ನಿ. ನಿನ್ನಿಂದ ನನ್ನ ಮರ್ಯಾದೆ ಹೋದ್ರೆ ನಂಗೆ ಇಷ್ಟ ಆಗಕ್ಕಿಲ್ಲ. ಇಲ್ಲ ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ. ಬ್ಯಾಡ ಅತ್ತೆ, ಹೋಗಿ ಕ್ಷಮೆ ಕೇಳ್ತೀನಿ. ಅತ್ತೆ, ಕ್ಷಮೆ ಕೇಳಿದ್ದೀನಿ ಅಂತ ಸುಳ್ಳು ಪಳ್ಳಿ ಹೇಳ್ಬಿಟ್ರೆ ಆಮೇಕಿಂದ ಬಿಡು. ಪ್ರಿಯಂಗೆ ಒಂದು ಫೋನ್ ಹಾಕ್ಬಿಟ್ಟು ಕೇಳಿದ್ರೆ ಪ್ರಿಯಾ ಎಲ್ಲನೂ ಹೇಳ್ತಾಳೆ. ಇಲ್ಲ ಅತ್ತೆ, ನಾನು ನಿಜವಾಗೂ ಸುಳ್ಳು ಪಳ್ಳಿ ಎಲ್ಲ ಹೇಳಕ್ಕಿಲ್ಲ. ಹೋಗ್ಬಿಟ್ಟು ನಿಜವಾಗೂ ಕ್ಷಮೆ ಕೇಳ್ಬಿಟ್ಟು ಬರ್ತೀನಿ. ಫಸ್ಟ್ ಹೋಗು. ಅಲ್ಲ ಕಣಮ್ಮ, ಇವ್ರ ಅಮ್ಮದು ಏನಂತ ಬೆಳೆಸೋಳು ಏನು ಕಥೆಯೋ ಗೊತ್ತಿಲ್ಲ. ಆ ಅಮ್ಮನ ಎಡಗೈ ಬಲಗೈ ಆಡ್ದಂಗೆ ಆಡ್ತಾಳೆ. ಇವಳು ನನ್ನ ಮಗ ಹೆಂಗೋ ರಾಧನ ಜೊತೆ ನೆಟ್ಟಿಗಿರೋದು ಬಿಟ್ಬಿಟ್ಟು ಅದೇನು ಮೆಚ್ಚಿ ಕಟ್ಕೊಬಿಟ್ನ ಇವಳನ್ನಂತೂ ನಾ ಕಾಣೆ. ಅಯ್ಯೋ ಬಿಡು, ರಾಧ ನನ್ನ ಮಗಳಿದ್ದಂಗೆ ಅವಳಿಗೆ. ಅವಳಿಗೊಂದು ಒಳ್ಳೆ ಗಂಡು ಹುಡುಕ್ಬಿಟ್ಟು ಅದಂಗೆ ಮದುವೆಗಿದ್ರೆ ಮಾಡಿಬಿಟ್ರೆ ನನಗೂ ಸಮಾಧಾನ.
ಅದಕ್ಕೆ ನಮ್ಮಿ ನಾವು ತಪ್ಪು ಮಾಡಿದ್ವಿ ಅಂದಮೇಲೆ ತಿದ್ಕೋಬೇಕು ನಾವು ಒಂದು ಹೆಣ್ಮಗನ ಜೀವನ ಹಾಳು ಮಾಡೋದು ಎಷ್ಟ್ರಾಗಿತ್ತು. ಅವಳು ಸಾಪ ತೊಡೆದಿದ್ದಂಗಿರೋದೆ ಇವತ್ತು ಮನೆಗೆ ನನ್ನ ಮಗಳಾಗಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ. ದೇವ್ರು ಎಲ್ಲೋ ಅಂತ ಕ್ಷಮಿಸ್ತಾನೆ ನನ್ನ. ನಾನು ಮಾಡಿರೋ ತಪ್ಪು ಹುಡುಗಿ ಜೀವನ ಹಾಳಾಗೋಯ್ತು ಅಂತ ದಿನ ಬೆಳಗಾದ್ರೆ ನೋವು ತಿಂತಿದ್ದೀನಿ ನಾನಂತೂ. ಅವಳಿಗೊಂದೊಂದು ಒಳ್ಳೆ ಜೀವನ ಸೆಟ್ಲ್ ಆಗಂತಂದ್ರೆ ನಂಗೆ ಸಮಾಧಾನ ಇಲ್ಲ. ಹೆಂಗೋ ಇವಾಗ ಬಿಸಿನೆಸ್ಸು ಅದು ಇದು ಅಂತ ಹೋಯ್ತಾವಳೆ, ಹೋಗ್ಲಿ ಪಾಪ ಮಾಡ್ಕೊಳ್ಳಿ. ಅವಳಿಗೂ ಇದೆಲ್ಲ ಮರೆಯೋಕ್ಕೆ ಟೈಮ್ ಬೇಕು. ಎಲ್ಲ ಮರ್ತಾದ್ಮೇಲೆ ಆಮೇಕಿಂದ ನೋಡೋಣ. ಏನೋ ಒಂದು ಮಾಡಿದ್ರೆ ಆಯ್ತು ಆಮೇಕಿಂದ. ಮತ್ತೆ ಬಿಡಿ, ಏನೋ ಒಂದು ಮಾಡ್ಕೊಳ್ಳಿ. ಅತ್ತೆ ನಾನು ಹೋಗ್ಬಿಟ್ಟು ಬರಲಾ? ಅದೇ ಇವ್ರು ಕಾರ್ಗಿರ್ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರು. ಅಯ್ಯೋ ತಗೊಬಿಟ್ಟು ಬರಲಿ ಬಿಡಿಯತ್ತೆ, ಖುಷಿಯಾಗಿ ತಗೊಂಬಿಟ್ಟು ಬರಲಿ, ಅದ್ರಾಗ ಏನಂತೆ. ಆದರೆ ನಾನು ಸುಮ್ಮನೆ ಯಾಕೆ ಹೋಗನಿ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತೆ. ನಾನು ಹೋಯ್ತೀನಿ. ಏನೋ ತಂದು ಏನೋ ಮಾಡ್ಕೊಳ್ಳಿ, ನಾನು ಹೊರಡ್ತೀನತ್ತೆ. ನಮ್ಮ ಅಪ್ಪಂಗೆ ಹುಷಾರಿಲ್ಲ, ನೋಡ್ಕೊಂಬಿಟ್ಟು ಹಂಗೆ ಏನೇನು ನೆಟ್ಟಿಗೆ ಬರ್ತೀನಿ. ಸರಿ ಕಣನ್, ಆಯಿತು. ನಮ್ಮನೆಗೆ ಒಂದೊಂದು ಸಸ್ಯಗಳೂ ಒಂದೊಂದು ವಿಚಿತ್ರವಾಗಿ ಆಡ್ತಾರೆ ನಮ್ಮ ಮನೆಗೆ. ಒಬ್ರಾದ್ಮೇಲೆ ಒಬ್ರು ನೆಮ್ಮದಿಯಾಗಿರಕ್ಕೆ ಬಿಡೋಕ್ಕಿಲ್ಲ. ಒಬ್ರಾದ್ಮೇಲೆ ಒಬ್ರು ವಿಚಿತ್ರವಾಗಿ ಆಡ್ತಿರ್ತಾರೆ ಎಲ್ಲರೂ. ಏನೋ ಬಿಡತ್ತೆ. ಭಗವಂತ ಹೆಂಗೋನು ಇಷ್ಟ್ರ ಮಟ್ಗನ ಇಕ್ಕವನಲ್ಲ ಅಂತ ಖುಷಿ ಪಡ್ಬೇಕು ನಾನು. ಲೇ ಪ್ರಿಯಾ, ಅಯ್ಯೋ ನಾದ್ನಿ ಬಂದ್ಬಿಟ್ಟ. ಅಯ್ಯೋ ಕಾಲೆಲ್ಲ ಸರೋಯ್ತಾ ನಾದ್ನಿ? ಬಾ 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 ಕೂತ್ಕ ಬಾ. ಅಯ್ಯೋ ಪಾಪ ನೀನು ನೋಡೋ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ನಿನ್ನ ಸಲುವಾಗಿ ನಾನು ನಿಮ್ಮ ಅತ್ತೆ ಹತ್ರ ಜಗಳ ಬಿದ್ದಿದ್ದೀನಿ ಗೊತ್ತಾ? ಅದ್ಯಾಕೆ ನನ್ನ ನಾದ್ನಿನ ನೀವು ಚೆನ್ನಾಗಿ ನೋಡ್ಕೊತಾ ಇಲ್ಲ, ಹಿಂಗೆ ಅಂತ ಸೊರಿಯಾಗಿ ಜಗಳ ಬಿದ್ದಿದ್ದೀನಿ. ನೀನು ಇದೆಲ್ಲ ಬೇಕಂತಾನೆ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಲ್ಲ ನಮ್ಮ ಅತ್ತೆ ಹತ್ರ ಕ್ಯಾಕರ್ಸ್ಕೊಂಡು ತುಕ್ಕು ಅಂತ ಹೇಳ್ಬಿಟ್ಟು ಮುಗಿಸ್ಕೋಬೇಕಲ್ಲ ನಾನು. ಅದಕ್ಕೆ ತಾನೇ ಅದಕ್ಕೆ ಅಂತ ನನಗೆ ಚೆನ್ನಾಗಿ ಮಾಡಿರೋದು. ಏನು ನಿಮ್ಮ ಅತ್ತೆ ಮತ್ತೆ ನೀನು ಬೈದ್ಲ? ನಿಮ್ಮ ಅತ್ತೆಗೆ ಅದು ಹೆಂಗೆ ಧೈರ್ಯ ಬಂತು? ನನ್ನ ನಾದ್ನಿನೆಯ ಬೈಯಕ್ಕೆ ಅವಳಿಗೆ ಹೆಂಗೆ ಧೈರ್ಯ ಬಂತು? ಇರು ಹೋಗ್ಬಿಟ್ಟು ನಿಮ್ಮ ಅತ್ತೆಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಲೇ ಏನು ಬಾಡ್ಬೇಡ, ಬಾಯಿ ಮುಚ್ಕೊಂಡಿರೆ. ನಿನ್ಗೆ ಯಾವಳು ಹೇಳಿದ್ದು ನನ್ನ ಸಂಸಾರಕ್ಕೆ ತಲೆ ಹಾಕು ಅಂತ ಹೇಳ್ಬಿಟ್ಟು? ಮತ್ತೆ ನೀನು ಆಸ್ಪತ್ರೆಗೂ ತೋರ್ಸಕ್ಕಿಲ್ಲ, ಬಂದ್ಬಿಟ್ಟು ನಮ್ಮ ತಾಗಿಲ್ಲ ಎಲ್ಲಕ್ಕೆ ಹೇಳ್ತಿದ್ಯಾ ಅಂದರೆ ಇನ್ನು ಅವರಲ್ಲಿ ಏನು ಮಾಡ್ತಾವ್ರೆ, ದುಡ್ದಿದ್ದೆಲ್ಲ ಅವ್ರು ಇನ್ನೇನು ಮಾಡ್ಕೊತಾವ್ರೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನೀನು ಎಲ್ಲನೂ ಹೇಳಿದ್ದು. ಅಲ್ಲ ಓಕೆ ಮಾನ ಮರ್ಯಾದಿಲ್ವಾ? ಮಾನ ಮರ್ಯಾದೆ ಬೇಡ ಓಕೆ ಎಲ್ಲನೂ. ಅದಕ್ಕೆ ನಾನು ಸರಿಯಾಗಿ ಬಂದು ಬೈದಿದ್ದು. ಇವಾಗ ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತಾವ್ರು ತಾನೇ? ಲೇ ಪ್ರಿಯಾ, ಇನ್ನೊಂದು ಕಿತ ನಮ್ಮ ಫ್ಯಾಮಿಲಿ ತಂಟೆಗೆ ನಾನು ಬಂದ್ಬಿಟ್ಟು ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ. ಗಾಳಿ ಬಿಡಿಸ್ಬಿಡ್ತೀನಿ ನಮ್ಮ ಫ್ಯಾಮಿಲಿ ತಂಟೆಗೆ ನೀನೇನೋ ಬಂದ್ಬಿಟ್ಟೆ ಅಂತ ಹೇಳಿದ್ರೆ. ಅಯ್ಯೋ ನಾನು ಯಾಕೆ ಬಂದು ಗಾಳಿ ಬಿಡಿಸ್ತೀಯಾ? ಬಾ ಬೇಕಾದ್ರೆ ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ನೀನೇ ನಮ್ಮ ಅತ್ತೆ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಇವಳು ಸವಸ ಯಾಕೆ ಬೇಕು? ಸುಮ್ಮನೆ ಏನು ಕಾಲು ನೋವಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಇಲ್ಲ ಇವಾಗ ನಮ್ಮ ಅತ್ತೆ ಮನೆ ಒಳಗಡೆ ಬಿಟ್ಕೊಂಡವಳೆ, ಆಮೇಕಿನ ಮನೆ ಒಳಗಡೆಗೂ ಬಿಟ್ಕೊಳಕ್ಕಿಲ್ಲ ಅಷ್ಟೇ. ಏನಿಯಾ ಕ್ಯಾಕುಡ್ ಸುಗಿಸ್ಕೋಬೇಕಾಯ್ತದೆ. ತಿರು ಮಕ್ಕೇನಿಯ ತುಕ್ಕು ಉಗಿಸ್ಕೊಂಡು ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಯಪ್ಪ ಬೇಡ, ಫಸ್ಟ್ ಹೋಗ್ಬಿಟ್ಟು ಇವಳ ಹತ್ರ ನೀನು ಕ್ಷಮೆ ಕೇಳ್ಬಿಟ್ಟು ಸುಮ್ಮನೆ ಏನಿಯ ಹೋಗ್ಬಿಡ್ತೀನಿ. ನೀನೇನು ನಮ್ಮ ಅತ್ತೆ ತಗೆ ಏನು ಕೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಕೆ ಏನಿಯ ಬಂದ್ಬಿಟ್ಟು ಕಾಲು ನೋವು ಅಂತ ಹೇಳಿದ್ದು. ನನಗೆ ಕಾಲು ನೋವು ಅದು ಇದು ಏನೂ ಇಲ್ಲ ಬಿಡು. ಸುಮ್ಕೆ ಏನೇ ನಿನ್ನ ಹತ್ರ ಹೇಳಿದ್ದು ಅಷ್ಟೇನೆ. ಸುಮ್ಮನೆ ಹೇಳಿದ್ದ ಕೇಳಿಸ್ಕೊಂಡ್ರ ಮಗ? ನಾನು ಹೇಳಿಲ್ವಾ ಇವಳು ಬರೀ ಸುಳ್ಳು ಹೇಳ್ತಿರ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು? ಕೇಳಿಸ್ಕೊಂಡ್ರ? ಅಲ್ಲ ಕಣಮಿ, ನಿನ್ಗೇನು ಬಂದಿತ್ತು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಸುಮ್ಕೆ ಏನೋ ದೊಡ್ಡ ರೋಗ ಬಂದ್ಬಿಟ್ಟಿದ್ದ ಸುಳ್ಳು ಹೇಳಕ್ಕೆ? ನೋಡಿ ನೀವೇ ನಮ್ಮ ಅಪ್ಪ ಅಲ್ಲ ಬಂದ್ಬಿಟ್ಟು ನೀವು ದಂಡ್ಸಕ್ಕೆ. ನೀವು ಯಾರೋ ನೀವೇನು ನಂಗೆ ಅವಶ್ಯಕತೆ ಎಲ್ಲ ಅಂದರೆ ಬೇಕಾಗಿಲ್ಲ. ನೀವು ವಿಷಯ ಕಟ್ಕೊಂಡು ನನಗೇನಾಗಬೇಕು? ನೀವು ನಿಮ್ಮ ಸವಾಸ ನನಗಂತೂ ಸಾಕು. ನಿಮ್ಮ ಹತ್ರ ಏನು ಕೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಏನಿದ್ರು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ನೋಡಿ ನನಗೆ ಯಾವ ದೊಡ್ಡ ರೋಗನೂ ಬಂದಿರಲಿಲ್ಲ, ಏನೂ ಇಲ್ಲ. ನಾನು ನಮ್ಮ ಅತ್ತೆಗೆ ಹೇಳೂ ಇಲ್ಲ ನಂಗೆ ದೊಡ್ಡ ರೋಗ ಬಂದ್ಬಿಟ್ಟೈತಿ ಅಂತ. ನಮ್ಮ ಅತ್ತೆಗೆ ಹೇಳೂ ಇಲ್ಲ. ಹೇಳಿದ್ರೆ ಏನೋ ಒಂದು ಮಾಡಿರೋದು. ಹೇಳೂ ಇಲ್ಲ, ಮಾಡಲೂ ಇಲ್ಲ. ಸರಿನಾ? ನನಗೆ ಕಾಸು ಬೇಕಿತ್ತು, ಅದಕ್ಕೆ ಬಂದು ನಿಮ್ಮ ಹತ್ರ ಸುಮ್ಕೆ ಏನೇ ಕೇಳಿದೆ ಅಷ್ಟೇನೆ. ಕಾಸು ಬೇಕು ಅಂತ ಹೇಳ್ಬಿಟ್ಟು ಬರೀ ಸುಳ್ಳು ಹೇಳೋದಾ? ನಾನು ಸುಳ್ಳೆಲ್ಲ ಹೇಳ್ಕೊತೀನಿ, ನಿಜನೇ ಹೇಳ್ಕೊತೀನಿ. ನೋಡಿ ಇರೋದನ್ನು ಹೇಳಿದ್ದೀನಿ. ನಮ್ಮ ಅತ್ತೆದಿದ್ರಾಗೆ ಏನೂ ತಪ್ಪಿಲ್ಲ. ನಂದೇನಿಯ ತಪ್ಪು ಮಿಸ್ಟೇಕ್ ಎಲ್ಲನೂ ನಂದೇನಿಯ. ಈಗ ಸಮಾಧಾನ ಆಯ್ತಾ? ಲೇ ಪ್ರಿಯಾ, ನೀನು ಊರು ತುಂಬ ನಮ್ಮ ಸಂಸಾರದ ಬಗ್ಗೆ ಹೇಳ್ಕೊಂಬಿಟ್ಟು ಬರೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಅತ್ತೆ ಒಳ್ಳೆಯನಿಯ ನನ್ನ ಸಂದಾಕ್ ನೋಡ್ಕೊತಾವಳೆ. ಸರಿನಾ? ಹೋಗ್ಬಿಟ್ಟು ನೀನು ಊರು ತುಂಬ ಡಂಗುರ ಸಾರ್ಕೊಂಬಿಟ್ಟು ಬಂದು ಊರು ತುಂಬ ಮಾನ ಮರ್ಯಾದೆ ಕಳೆಯೋಂಥ ಅವಶ್ಯಕತೆ ಇಲ್ಲೇನೂ ಇಲ್ಲ. ನಿಮ್ಮ ಅಮ್ಮನ ಮೀರಿಸ್ತೀಯ ಕಣಮ್ಮಿ ನೀನಂತುನ್ನುವೆ. ನನಗೆ ಗೊತ್ತಿತ್ತು ಕಣೆ, ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಪ್ ಆನ್ ಆಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಿಚ್ ಆನ್ ಮಾಡ್ಬಿಟ್ಟು ಬಂದಿದ್ದು. ಈಗ ನಿಮ್ಮ ಅತ್ತೆನೇ ಕಳಿಸಿರ್ಬೇಕಲ್ವಾ? ಹೋಗಿ ನಿಮ್ಮ ಮನೆ ತಗೊಳ್ಳೋ ಕ್ಷಮೆ ಕೇಳ್ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಾಂ ನನಗೂ ಚೆನ್ನಾಗಿ ಗೊತ್ತು ಬಿಡು. ನಿಮ್ಮ ಅತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡು ಇನ್ನೊಂದ್ಕಿತ ಸುಳ್ಳಿಗೆ ಹೇಳ್ಕೊಂಬಿಟ್ಟು ಬಂದೆ ಅಂದರೆ ಸುಮ್ಮನಿರಕ್ಕಿಲ್ಲ. ಸುಳ್ಳು ಪಳ್ಳಿ ಎಲ್ಲಂದ್ರೆ ನಮ್ತಾಗ ನಡೆಯೋಕ್ಕಿಲ್ಲ. ನೀನು ನಾಟಕ ಆಡ್ತಾ ಇದೆಯಾ ಇಲ್ಲ ಏನು ಅಂತ ಹೇಳ್ಬಿಟ್ಟು ನಮ್ಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಂಬಿಟ್ಟಿದ್ಯಾ? ಚೆನ್ನಾಗಿ ಅರ್ಥ ಆಯ್ತದೆ. ಕಾಲು ಆಪ್ರೇಷನ್ ಮಾಡಿಸೋವಷ್ಟು ತೊಂದರೆ ಆಗಿದ್ರೆ ಯಾರನ್ನ ಹಿಂಗೆ ಪಟ ಅಂತ ನಡ್ಕೊಂಬಿಟ್ಟು ಬರ್ತಾರ? PT ಉಷಾ ಥರ ಓಡ್ಕೊಂಬಿಟ್ಟು ಬಂದಿದ್ಯಾ ಕಾಸು ಕೇಳೋಕ್ಕೆ? ಅದ್ರಾಗ ಗೊತ್ತಾಗಕ್ಕಿಲ್ವಾ? ಲೇ ನೀನು ಅಂದರೆ ನಿನಗಿನ್ನ ಒಂದು ಕೈ ಜಾಸ್ತಿ. ನಿನಗೆ ಆಸ್ತಿ ಮೇಲೆ ಒಕ್ಕಿರ್ಬೋದು, ಆದರೆ ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋದ್ರ ಮೇಲೆ ನಿನಗೆ ಯಾವ ಒಕ್ಕೂನೂ ಇಲ್ಲ. ಜ್ಞಪ್ತಿ ಮಾಡಿಕ. ಲೇ ಪ್ರಿಯಾ, ನಮ್ಮ ಅತ್ತೆ ಹಿಡ್ಕೊಂಡು ಆಟ ಆಡ್ತಾ ಇದೆಯಾ ನೀನು? ಬೆದರಿಸಿ ಆಟ ಆಡ್ತಿದ್ಯಲ್ವಾ? ನಿನಗೆ ಮಾಡ್ತೀನಿ. ಹೀಗಲ್ಲ, ಟೈಮ್ ಬರ್ತದೆ. ನಮ್ಮಮ್ಮನೇ ನಿನಗೆ ಅತ್ತೆ ಅನ್ನೋದನ್ನ ಮರಿಬೇಡ. ಟೈಮ್ ಬರ್ತದೆ, ಅವಾಗ ನೋಡು ಹೇಳ್ತೀನಿ ಸರಿಯಾಗಿ.
ನನ್ನ ಹತ್ರನೇ ಆಟ ಆಡ್ತಾಳೆ. ನಮ್ಮ ಅತ್ತೆ ನನ್ನ ತಲೆ ತಿಂತಾಳೆ ಸುಮ್ಮನೆ. ಇವಳಿಂದನೇ ನೀ ಎಲ್ಲ ನಮ್ಮ ಸಂಸಾರಕ್ಕೆ ಇನ್ನೊಂದ್ಸಲ ಕಣ್ಣು ಹಾಕ್ಕೊಡ್ದು ನೀನಂತೂ. ಇನ್ನೊಂದ್ಸಲ ನಿಮ್ಮ ಅತ್ತೆ ತಕ್ಕ ಬರಲ್ಲ. ಅದು ನೀನೇನು ನಿಮ್ಮ ಸೊಸೆನ ಹಿಂಗೆ ರೇಗಿಸ್ತಿದ್ದೀರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತಿರುಗಿ ಇನ್ನೊಂದು ಕಿತ ಹೇಳ್ಬಿಟ್ಟು ಬರ್ತೀನಿ ಅಷ್ಟೇನಿಯಾ. ಸುಮ್ಕೆನೇ ಒಯ್ತಾರೋ ಬಂದ ತಪ್ಪು ಒಪ್ಕಣ್ಣ ಓದ್ನ ಅಷ್ಟ್ರಾಗಿರ್ಬೇಕು. ಯವ್ವ ಇವಳು ಸುಳ್ಳು ಹೇಳ್ತಾಳೆ ಇಂಥ ಸುಳ್ಳು ಬುರ್ಕಿ ಅಂತ ಗೊತ್ತಿರಲಿಲ್ಲ ನನಗೆ. ಅಲ್ಲ ಕಣಮಿ ಸುಳ್ಳು ಹೇಳ್ತಾಳೆ ಇವಳು. ಅಯ್ಯೋ ಮಾವಯ್ಯ, ಇಂಥವ್ರನ್ನ ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ. ಇವಳು ಎಷ್ಟು ನಾಟಕ ಆಡ್ತಾಳೆ ಇವನು ಎತ್ತ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು ನನಗಂತೂ. ಇವಳು ಯೋಗ್ಯತೆ ನನಗೇನು ಗೊತ್ತಿಲ್ವಾ, ಸುಮ್ಮನಿರ್ರಿ. ಅದೇನೋ ಒಂಥರಲ್ಲ ಹಂಗಾಯ್ತು ಕತೆ, ಸುಮ್ಮನೆ ಇವಳು ಯೋಗ್ಯತೆ ಇವಳು ಬಂಡವಾಳ ಎಲ್ಲ ನನಗೆ ಗೊತ್ತು. ಅದಕ್ಕೇನಿಯ ಬರಲಿ ಅತ್ತೆ ಬರಲಿ. ಅತ್ತೆ ಏನೋ ಮುನಿಸ್ಕೊಂಡು ಹೊಂಟೋಗ್ಬಿಟ್ಟೈತೆ ನನಗಂತೂ ಗೊತ್ತಿಲ್ಲ. ತವ್ರ ಮನೆಗೆ ಅದು ಏನು ಮಾಡ್ಕೊಂಬಿಟ್ಟು ಬರ್ತದೋ ಗೊತ್ತಿಲ್ಲ. ಬರಲಿ ಆಮೇಕಿಂದ ಯೋಚನೆ ಮಾಡೋಣ. ಏನು ಮಾಡ್ಬೇಕು ಇವಳಿಗೆ ಅಂತ ಹೇಳ್ಬಿಟ್ಟು. ಇವಳು ಹಿಂಗೆ ಬತ್ತಾನೆ ಇರ್ತಾಳೆ. ಆತ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ನಮಗೂ ನೆಮ್ಮದಿ ಅನ್ನಿಸ್ತದೆ. ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ ಕಣವ ಹೆಣ್ಮಕ್ಳು. ನಮ್ಮ ಕಾಲದಾಗ ಮಾನ ಮರುವಾದಿ ಅನ್ನಂಗೆ ಇದ್ಬಿಟ್ಟಿದ್ರು ದೇವ್ರಣೆಗುಂದ್ವೆ. ಹಿಂಗಂತುಂದ್ವೆ ಇರಲಿಲ್ಲ, ಗುಟ್ಟು ಕುಂತ್ಕೊಂಡಿರಲಿಲ್ಲ. ಮಾತೆ ಮುಂಚೆ ತವ್ರ ಮನೆಗೆ ಬಂದು ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಗೊಳೋನ್ನ ಮೈಂಡ್ ಸೆಟ್ ಆಗಂತುಂದ್ವೆ ಇರಲಿಲ್ಲ ಯಾರೂ. ಒಳ್ಳೆ ಕರ್ಮ ಹೋಗ್ಬಿಟ್ಟೈತೆ ನಮ್ಗಂತೂ. ಅದೇನು ಕರ್ಮ ಮಾಡಿದ್ನೋ ನಾನಂತೂ. ಬಂದು ಇವಾಗ ನಾ ಒಪ್ಕೊಂಡ್ಲಲ್ಲ. ಒಪ್ಕೊಂಡಿಲ್ಲ ಮಾವ, ಒಪ್ಕೊಳತ್ತರ ಮಾಡಿಸ್ದೆ ಅಷ್ಟೇನೆ. ನನ್ನ ಹತ್ರನೇ ಆಟ ಆಡಕ್ಕೆ ಬರ್ತಾಳೆ. ಇವಳೇನು ನಾದ್ನಿ ಅಂತೇಳ್ಬಿಟ್ಟು ಅಡಿಯಿಂದ ಮುಡಿ ತನಕ ಸೇವೆ ಮಾಡೋಕ್ಕಾಯ್ತದೆ ಏನೋ. ಪಾಪ ತವ್ರ ಮನೆಗೆ ಬರ್ತಾಳ, ಊಟ ತಿಂಡಿ ಉಪಚಾರ ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲ ಮಾಡೋಣ. ಇಲ್ಲಿ ಪಕ್ಕದಾಗೊಳೆ ಓಡ್ ಬಂದು ತಾಳು ತಿಂತಾಳಲ್ಲ ನನಗೆ. ನನಗಿನ್ನು ಎಷ್ಟು ತಲೆನೋವು ಬರಬೇಡ ಇವಳಿಂದ ಇವಳು. ಇನ್ನು ಬರಲ್ಲ ನನ್ನ ತಂಟೆಗೆ ಅನ್ನಿಸ್ತದೆ.